ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಬೇಕೆಂದು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗ ಅಧ್ಯಕ್ಷ ಹಾಗೂ ಸಮಾಜ ಸೇವಕರು ಮತ್ತು ಖ್ಯಾತ ಉದ್ಯಮಿ ರಾಜು ತರಿಕಲ್ ರವರು ಆಗ್ರಹಿಸಿದರು. ಹುಣಸೂರು ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯೆ ನೀಡಿದ ಅವರು 75 ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತಾ ಬಂದಿರುವ ದಲಿತರಿಗೆ ಎಲ್ಲಿಯವರೆಗೂ ಮುಖ್ಯಮಂತ್ರಿ ಸ್ಥಾನ ನೀಡದಿರುವುದು ಬೇಸರದ ಸಂಗತಿ. ಕಾಂಗ್ರೆಸ್ ಪಕ್ಷದ ಬಂಗಾರಪ್ಪ ಸೇರಿದಂತೆ ಅನೇಕ ಸಣ್ಣ ಸಮುದಾಯದವರಿಗೂ ಮುಖ್ಯಮಂತ್ರಿ ಮಾಡಿದೆ. ಆದರೆ ನಿಜವಾಗಿಯೂ ಕಾಂಗ್ರೆಸ್ ಪಕ್ಷ ತನಗಾಗಿ ದುಡಿದ ಒಂದು ಮುಖ್ಯ ಸಮುದಾಯವನ್ನ ಗುರುತಿಸುವಲ್ಲಿ ವಿಫಲವಾಗಿದೆ. ಸ್ವಾತಂತ್ರ್ಯದ ನಂತರ ದಿನಗಳಲ್ಲಂತೂ ದಲಿತರು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವ ಕೆಲಸ ಮಾಡಿದ್ದಾರೆ ಎಂದು ತಮ್ಮ ಅಸಮಾಧಾನವನ್ನ ಹೊರಹಾಕಿದರು. ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ನೀಡಲು ಇದೊಂದು ಸುವರ್ಣಾವಕಾಶ ಒದಗಿ ಬಂದಿದೆ. ಪಕ್ಷದಲ್ಲೇ ವಂಚಿತರಾಗಿರುವ ದಲಿತ ಸಮುದಾಯದ ಪರಮೇಶ್ವರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಸಮಾಜಕ್ಕೆ ನ್ಯಾಯ ಒದಗಿಸುವಂತೆ ಕೋರಿದರು. ನಮ್ಮ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡುತ್ತಾ ಬಂದಿದೆ. ಪರಮೇಶ್ವರ್ ಅವರಿಗೆ ಮುಖ್ಯಮಂತ್ರಿ ಆಗುವ ಎಲ್ಲ ಅರ್ಹತೆ ಇದ್ದು 2014ರಲ್ಲಿ ಪರಮೇಶ್ವರ್ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಪಕ್ಷ ಅಧಿಕಾರಕ್ಕೆ ಬಂದರೂ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಪರಾಭವ ಹೊಂದಿದ್ದರಿಂದ ವಂಚಿತರಾದರು ಎಂದು ಹೇಳಿದರು. ಪರಮೇಶ್ವರ್ ಮುಖ್ಯಮಂತ್ರಿ ಮಾಡಲೇಬೇಕು ಎನ್ನುವ ಹಠಕ್ಕೆ ದಲಿತ ಸಮುದಾಯ ಬಂದಿದ್ದು, ಈ ಸಮುದಾಯದ ಕೂಗಿಗೆ ಕಾಂಗ್ರೆಸ್ ಹೈಕಮಾಂಡ್ ಹಾಗೂ ಸಿದ್ದರಾಮಯ್ಯ ಸರ್ಕಾರ ಕೈಜೋಡಿಸಬೇಕೆಂದರು. ಈ ಸಂದರ್ಭದಲ್ಲಿ ಖಜಾಂಚಿ ಮಂಜಣ್ಣ, ಪ್ರಧಾನ ಕಾರ್ಯದರ್ಶಿ ಮಂಜು, ಕಾರ್ಯದರ್ಶಿ ಕಾರ್ತಿಕ್, ಸಿದ್ದೇಶ್ವರ್, ಚಾಮನಾಯಕ ಹಾಜರಿದ್ದರು. ಶುಭೋದಯಗಳು. ಈ ದಿನ ನಾವು ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ವಿ. ಇದರ ವಿಷಯ ಏನಪ್ಪ ಅಂದರೆ ದಲಿತ ಮುಖ್ಯಮಂತ್ರಿ ಬೇಕು ಅಂತೇಳಿ. ನೋಡಿ, ಸ್ವಾತಂತ್ರ್ಯ ನಂತರದ ದಿನಗಳಿಂದ ಸಹ ನಮ್ಮ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ಕೊಂಡು ಬಂದಿದೆ. ನಮ್ಮಲ್ಲಿ ಒಂದು ಪರಿಕಲ್ಪನೆ ಏನಂದರೆ ಕಾಂಗ್ರೆಸ್ ಅಂದರೆ ದಲಿತರು ಅಂದರೆ ಕಾಂಗ್ರೆಸ್ಸು ಎಂಬ ಜೀವನದಲ್ಲೇ ನಾವು ಜೀವನವನ್ನು ಮಾಡ್ಕೊಂಡು ಬಂದಿದ್ದೀವಿ. ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಅಂಟ್ಕೊಂಡೇ ಬಂದಿದ್ದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ನಮಗೆ ದಲಿತರಿಗೆ ಒಂದು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಮ್ಮ ಒಂದು ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಸಂಘದ ಅಭಿಮಾನಿಗಳ ಒತ್ತಾಯದಿಂದ ನಾವು ಆಗ್ರಹಿಸ್ತೀವಿ. ಕಾರಣ ಏನಂದರೆ ಹಿಂದೆ KH ರಂಗನಾಥ್ ಅವರಿದ್ದರು, ಬಿ ರಾಚಯ್ಯನವರಿದ್ದರು, ಮತ್ತು ಬಿ ಬಸಲಿಂಗಪ್ಪ ಅವರಿದ್ದರು, ಮತ್ತು 2008ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರನ್ನ ಚೀಫ್ ಮಿನಿಸ್ಟ್ರು ಮಾಡುತ್ತೆ ಅಂತೇಳಿ ನಮ್ಮ ಸಮುದಾಯ ಭಾಳ ತಪ್ಪಿಕೊಂಡಿತ್ತು. ಸೊ ಅನಿವಾರ್ಯ ಕಾರಣಾಂತರದಿಂದ ಆ ಸಂದರ್ಭದಲ್ಲೂ ಆಗಲಿಲ್ಲ. 2012-13 ಸಾಲಿನಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು KPCC ಪ್ರೆಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತೇಳಿ ನಾವೆಲ್ಲರೂ ಕೂಡ ಕನಸಿನ ಗೂಡನ್ನು ಕಟ್ಕೊಂಡಿದ್ದಂಥ ನಮ್ಮ ಸಮಾಜ. ಸೊ ಅವತ್ತು ಅವ್ರು ಸೋತರು ಒಂದೇ ಒಂದು ಕಾರಣಾಂತರದಿಂದ ಅವ್ರಿಗೆ ಅವಕಾಶವನ್ನು ತಪ್ಪಿಸಲಾಯಿತು. ಸೊ ಈ ಬಾರಿ ಏನಪ್ಪ ಅಂದರೆ ನಾವು ಪರಮೇಶ್ವರ್ ಸಾಹೇಬ್ರಿಗೂ ಕಾಂಗ್ರೆಸ್ಸಿಗೆ ಹಳೆಯ ಸಾಲ ಬಾಕಿ ಇದೆ, ಅದನ್ನು ಚಿತ್ತ ಮಾಡಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. ನಾವು ಇಲ್ಲಿ DK ಶಿವಕುಮಾರ್ ಸಾಹೇಬ್ರಾಗಲಿ ಅಥವಾ ಸಿದ್ದರಾಮಯ್ಯ ಸಾಹೇಬ್ರಾಗಲಿ ನಾವು ಅವ್ರ ವಿರೋಧಿಗಳಲ್ಲ, ನಾವು ಅವ್ರಿಗೂ ಕೂಡ ಅಭಿಮಾನಿಗಳು. ಸೊ ನಿಮ್ಮ ಸಮುದಾಯ ಎಲ್ಲ ಬಾರಿಯೂ ಕೂಡ ಒಂದೊಂದು ಬಾರಿ ಚೀಫ್ ಮಿನಿಸ್ಟರ್ ಆಗಿದೆ, ಮುಖ್ಯಮಂತ್ರಿ ಸ್ಥಾನವನ್ನು ಆಲ್ರೆಡಿ ಅಲಂಕರಿಸಿದ್ದಾರೆ. ನಮ್ಮವ್ರಿಗೂ ಕೂಡ ಒಂದು ಬಾರಿ ಪಟ್ಟಾಭಿಷೇಕಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹಿಸ ಬಯಸ್ತೀನಿ. ಸರ್, ಇವಾಗ ಪರಮೇಶ್ವರ್ ಅವ್ರಿಗೆ ಹಿಂದೆನೂ ಕೂಡ ಒಂದು ಕೂಗು ಕೇಳಿ ಬಂದಿತ್ತು ಮುಖ್ಯಮಂತ್ರಿ ಸ್ಥಾನ ಕೊಡಬೇಕಂತ, ಆಗಲೂ ಕೂಡ ಕೈ ತಪ್ಪಾಯಿತು. ಇವಾಗ DK ಶಿವಕುಮಾರ್ ಮುಂದಾಳಕ್ಕೆ ಹೋಗಿ ನನಗೆ ಬೇಕು ಅಂತ ಒಂದು ಪೈಪೋಟಿ ನಡೆಸ್ತಾ ಇದ್ದಾರೆ. ಈಗ ಪರಮೇಶ್ವರ್ ಕೊಡ್ತಾರೆ ಅಂತ ನಿಮ್ಮೊಂದು ಈಗ DK ಶಿವಕುಮಾರ್ ಸಾಹೇಬ್ರಿಗೆ ಕೊಡಬೇಡಿ ಅನ್ನೋದು ನಮ್ಮದೇನು ತಕರಾರೇನಿಲ್ಲ. ಸೊ ಇನ್ನೂ 2.5 ವರ್ಷ ಬಾಕಿ ಇದೆ. ಪರಮೇಶ್ವರ್ ಸಾಹೇಬ್ರದ್ದು ಹಳೆ ಸಾಲ ಇದೆ, ಅವ್ರದ್ದು ಒಂದು ಚುತ್ತ ಮಾಡಿ ನೀವು ಆಗಿ, ನಮ್ದು ಏನು ತಕರಾರಿಲ್ಲ. ನಿಮ್ಮ ಸಮುದಾಯನೂ ಕೂಡ ಒಕ್ಕಲಿಗ ಸಮುದಾಯ ಕೂಡ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಮ್ಮ ದಲಿತ ಸಮುದಾಯ ಭಾಳ ತಾಳ್ಮೆಯಿಂದ ಸಹಿಸ್ಕೊಂಡಿದ್ದೀವಿ. ಸೊ ಈ ಬಾರಿ ನಮ್ಮ ದಲಿತರಾದಾಗ ದಯವಿಟ್ಟು ಒಕ್ಕಲಿಗ ಸಮುದಾಯ ಆಗಿರ್ಬೋದು, ಇತರ ಸಮುದಾಯ ಆಗಿರ್ಬೋದು, ಎಲ್ಲರೂ ಕೂಡ ತಾಳ್ಮೆಯಿಂದ ತಾವು ಕೂಡ ಸಹಿಸ್ಕೊಂಡ್ರೆ ಭಾಳ ಉತ್ತಮವಾದದ್ದು. ಯಾಕೆಂದರೆ ನಮ್ಮ ಸಮುದಾಯ 75 ವರ್ಷದಲ್ಲೂ ಕೂಡ ನಾವು ಕಾಯ್ಕೊಂಡೇ ಬಂದಿದ್ದೀವಿ. ಇವತ್ತು ಕೂಡ ಅದು ಕನಸಿನ ಮಾತಾಗ್ಬಿಟ್ಟು ನಮ್ಗೊಂದು ಮರೀಚಿಕೆ ಆಗ್ಬಿಟ್ಟು ಮುಖ್ಯಮಂತ್ರಿ ಹುದ್ದೆ ಅನ್ನೋದು. ಸೊ ಈ ಒಂದು ನಿಟ್ಟಿನಲ್ಲಿ ಈ ಬಾರಿ ಕೊಟ್ಟರೆ ಮುಂದೊಂದು ದಿನ ನಮ್ಮ ಸಮುದಾಯ ಕಾಂಗ್ರೆಸ್ ಪಕ್ಷದ ಹಿಂದೆ ಇರುತ್ತೆ ಅಂತೇಳಿ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈಗಾಗಲೇ ದಲಿತ ಸಮಾಜಕ್ಕೆ ಒಂದು ಉನ್ನತ ಸ್ಥಾನಗಳನ್ನ ಕರ್ನಾಟಕದಲ್ಲಿರುವಂಥ ದಲಿತ ನಾಯಕರು ಕೊಟ್ಟಿದ್ದಾರೆ. ಈಗ ಅದು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೋಲಿಸ್ಕೊಂಡು ಈಗ ದಲಿತರನ್ನ ಒಂದು ಉನ್ನತ ಸ್ಥಾನದಲ್ಲಿ ನೋಡ್ತಾ ಇದ್ದಾರೆ ಕರ್ನಾಟಕದಲ್ಲಿ ಒಂದು ಮಾತು ಬರ್ತಾ ಇದೆ. ಈಗ ನಮಗೇನಾಗಿದೆ ಅಂದರೆ ನೀವು ಮಂತ್ರಿ ಸ್ಥಾನನೇ ಕೊಟ್ಟು ನಮ್ಮನ್ನ ಸೀಮಿತ ಮಾಡಬೇಡಿ ಅನ್ನೋದು ನಮ್ಮ ಭಾವನೆ. ಈಗ ಆಲ್ರೆಡಿ ಮಂತ್ರಿ ಸಾಕಷ್ಟು ಸಲ ಆಗಿದ್ದಾರೆ, ಎಲ್ಲ ಸಮುದಾಯದವರು ಆಗಿದ್ದಾರೆ. ಮುಖ್ಯಮಂತ್ರಿ ಎಲ್ಲ ಆಗಿದ್ದಾರೆ, ತೋರಿಸಿ ಒಬ್ಬ ಯಾರಾದರೂ ದಲಿತರು ಮುಖ್ಯಮಂತ್ರಿ ಆಗಿದ್ದರೆ ಕರ್ನಾಟಕದಲ್ಲಿ ನಾವು ಅದನ್ನ ಚಕರನೇ ಮಾತಾಡೋಲ್ಲ. ಇದುವರೆಗೆ ಯಾರಾದರೂ ಒಬ್ಬರಾದರೂ ಮುಖ್ಯಮಂತ್ರಿ ಆಗಿದ್ದಾರಾ? ಆಗಿಲ್ಲ. ಹಾಗಾಗಿ ಪರಮೇಶ್ವರ್ ಸಾಹೇಬ್ರಿಗೆಲ್ಲ ಅವರು ಸಮರ್ಥರಿದ್ದಾರೆ,
ಧುರೀಣರಿದ್ದಾರೆ, ರಾಜಕೀಯ ಮುಸ್ತಿದಿ ಇದ್ದಾರೆ. ಅವರು ಯಾವುದೇ ರೀತಿ ಯಾವ ವಿಷಯದಲ್ಲೂ ಕೂಡ ಅವರೇನು ಕಮ್ಮಿ ಇಲ್ಲ. ಸೊ ಈ ಒಂದು ನಿಟ್ಟಿನಲ್ಲಿ ಅವರು ಎಲಿಜಿಬಲ್ ಇದ್ದಾರೆ ಮುಖ್ಯಮಂತ್ರಿ ಸ್ಥಾನಕ್ಕೆ. ಸೊ ಅವಕಾಶ ಕೊಟ್ಟರೆ ಮುಂದೊಂದು ದಿನ ನಮ್ಮ ಸಮುದಾಯ ಕಾಂಗ್ರೆಸ್ಗೆ ಬೆಂತಟ್ಟುವಂಥ ಕೆಲಸವನ್ನು ಮಾಡುತ್ತೆ, ಹಾಗಾಗಿ ಕೈ ಹಿಡುವಂಥ ಕೆಲಸವನ್ನು ಮಾಡುತ್ತೆ. ಇಲ್ಲ ಅಂದರೆ ನಮ್ಮ ಸಮುದಾಯ ಮುಂದೊಂದು ದಿನಕ್ಕೆ ಎಲ್ಲರೂ ಕೂಡ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. ಸೊ ಮುಂದೊಂದು ದಿನ ನಮ್ಮ ಸಮುದಾಯ ಕೈ ಬಿಡುವಂಥ, ಈಗ ಆಲ್ರೆಡಿ ಎಲ್ಲ ಕಡೆ ಕಾಂಗ್ರೆಸ್ಸು ಧೂಳಿಪಟ್ಟಾಗಿದೆ. ಕರ್ನಾಟಕದಲ್ಲಿ ನಮ್ಮ ದಲಿತ ಸಮುದಾಯನ ವಿಶ್ವಾಸ ತಗೊಂಡ್ರೆ ಮುಂದೊಂದು ದಿನ ಅದಕ್ಕೆ ಒಂದು ಶಕ್ತಿ ತುಂಬ ಕೆಲಸ ಇನ್ನೂ ಹೆಚ್ಚಿಗೆ ಸಂಖ್ಯೆಯಲ್ಲಿ ನಮ್ಮ ಸಮುದಾಯ ಮಾಡುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಅನಿಸ್ತದೆ. ಸರ್, ಇವಾಗ ಏನು ದಲಿತ ಮುಖ್ಯಮಂತ್ರಿ ಬೇಕು ಅಂತ ಏನು ಹೋರಾಟ ಮಾಡ್ತಾಯಿದ್ದೀರಿ, ಏನು ನೀವು ಒಂದು ಪ್ರೆಸ್ ಮೀಟ್ ಮಾಡಿ ಒಂದು ಹೇಳಿಕೆ ಕೊಡ್ತಾಯಿದ್ದೀರಿ. ಈಗ ಪರಮೇಶ್ವರ್ ಅವರಿಗೆ ದಲಿತ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಅಂದರೆ ಏನು ಮುಂದಿನ ಕ್ರಮ ಏನು ನಿಮ್ಮದು? ಮುಂದೊಂದು ದಿನ ನಾವು ಸ್ಟ್ರೈಕ್ ಮಾಡ್ತೀವಿ, ಬೀದಿಗಳಿತೀವಿ, ಬಟ್ಟೆ ಬಿಚ್ಚಿ ಸ್ಟ್ರೈಕ್ ಮಾಡ್ತೀವಿ ಹುಣಸೂರಿನಲ್ಲಿ. ನಮ್ಮ ಸಮುದಾಯ ಇಲ್ಲೂ ಹುಣಸೂರಿನಲ್ಲಿ ಇದೆ ಅನ್ನೋದನ್ನ ನಾವು ನಮ್ಮ ಜನಸಂಖ್ಯೆ ನಾವು ತೋರಿಸ್ತೀವಿ ಹುಣಸೂರಲ್ಲಿ.